ಹಾಯ್ ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನೆಲ್. ನಾನಿವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು 7-7:30 ಆಗಿರ್ಬೋದು. ಇಲ್ಲಿ ಸ್ವಲ್ಪ ಒಲೆ ಹತ್ರ ಎಲ್ಲ ಕ್ಲೀನ್ ಮಾಡಿ ಸಗಣಿ ತರಿಸಿದ್ದೀನಿ. ಒಲೆ ಹತ್ರ ಎಲ್ಲ ಕ್ಲೀನ್ ಮಾಡೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ಫಸ್ಟ್ ಯಾವ ರೀತಿ ಇದೆ ಅಂತ ತೋರಿಸ್ತಿದ್ದೀನಿ. ಆಮೇಲೆ ಯಾವ ರೀತಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ತೋರಿಸ್ತೀನಿ ಇವಾಗ. ನೋಡಿ ಎಲ್ಲ ಎಷ್ಟು ತೋರಿಸ್ತಾ ಇದ್ದೀನಲ್ಲ ಇವಾಗ. ತುಂಬ ದಿನಗಳೇ ಆಯಿತು ನಾನು ಅದನ್ನು ಸಗಣಿ ಎಲ್ಲ ಇದು ಮಾಡಿಕೊಂಡು ಮೆತ್ತಿ ಅದಕ್ಕೆ ತೋರಿಸ್ತಾ ಇದ್ದೀನಿ ಇವತ್ತು. ನೋಡಿ ಎಲ್ಲ ಒಲೆ ಎಲ್ಲ ಹಚ್ಚಿದ್ವಿ. ಈಗೆಲ್ಲ ಇದೆಲ್ಲ ನೀಟಾಗಿ ಸೌದೆ ಎಲ್ಲ ತೆಗೆದ್ಬಿಟ್ಟು ಒಲೆ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಈ ರೆಡ್ ಬಾಕ್ಸು ಅಲ್ಲಿ ಸೌದೆ ಎಲ್ಲ ಈ ಕಡೆ ಇದ್ರ ಕೆಳಗಡೆ ಎಲ್ಲ ಇಟ್ಕೊತೀನಿ. ಇದೆಲ್ಲ ಇಟ್ಕೊಂಡು ನೀಟಾಗಿ ಆ ಒಲೆ ಹತ್ರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸಗಣಿ ಹಚ್ಚೋಣ ಅಂತ ಸಗಣಿ ಮೆತ್ತೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇದೆಲ್ಲ ಫಸ್ಟ್ ಎತ್ತಿಟ್ಕೊಳ್ಳೋಣ. ಆಮೇಲೆ ಮಣ್ಣು ಏನಾದರೂ ಕೆಮ್ಮಣ್ಣಲ್ಲಿ ಫಸ್ಟ್ ಬಳಿಬೇಕು ಆಗ್ಬೋದು, ಯಾಕಂದರೆ ಎಲ್ಲ ಅದು ಚಕ್ಕೆ ಥರ ಎಲ್ಲ ಎದೊಳ್ತಾ ಇದೆ. ನೀಟಾಗಿ ಹಬ್ಬದಗಳ ಟೈಮಲ್ಲಿ ಬಳಿದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ನಮಗಿದೆ ಎಲೆ ಎಲ್ಲ ಈ ಮರ ಇರೋದಕ್ಕೆ ಜಾಸ್ತಿ ಎಲೆಗಳೆಲ್ಲ ಉದುರುತ್ತಾನೆ ಇರುತ್ತೆ. ಈಗ ಚಳಿಗಾಲಕ್ಕೆ ಇನ್ನೂ ಎಲೆಗಳು ಉದುರ ಜಾಸ್ತಿ. ನಾನು ವಾರಕ್ಕೊಂದ್ಸತಿ ಗುಡಿಸ್ಕೊತಾನೆ ಇರ್ತೀನಿ. ವಾರದಷ್ಟರೊಳಗಡೆ ತಿರ್ಗಾ ಅಷ್ಟೊಂದು ಆಗ್ಬಿಟ್ಟಿರುತ್ತೆ. ನೋಡಿ ಇಷ್ಟೊಂದಿದೆ ಎಲೆಗಳೆಲ್ಲ. ನೋಡಿ ಎಷ್ಟೊಂದಿದೆ ಎಲೆಗಳೆಲ್ಲ. ನಾನೆಲ್ಲ ನೀಟಾಗಿ ಗುಡಿಸಿ ಎಲ್ಲ ವಾರಕ್ಕೊಂದ್ಸತಿ ನೀರು ಬಿಟ್ಟಾಗೆಲ್ಲ ಅಲ್ಲೆಲ್ಲ ಗುಡಿಸಿ ಗಿಡಗಳಿಗೆಲ್ಲ ನೀರು ಹಾಕ್ಬೇಕಾದ್ರೆ ಎಲ್ಲ ಹಾಕ್ತಾಯಿರ್ತೀನಿ. ಆದರೂ ಬೀಳ್ತಾನೆ ಇರುತ್ತೆ. ನೋಡಿ ನಾನು ಅದೆಲ್ಲ ನೀಟಾಗಿ ಗುಡಿಸಿ ಎಲ್ಲ ತಗೊಳ್ತೀನಿ. ಅದನ್ನೆಲ್ಲ ತಗೊಂಡು ಕ್ಲೀನ್ ಮಾಡ್ತಿದ್ದೀನಿ. ನೋಡಿ ಮರದ್ದು ಬೇವಿನ ಮರದ್ದು ಎಲ್ಲ ಕಸ ಎಲ್ಲ ಬೀಳ್ತಾನೆ ಇರುತ್ತೆ ಯಾವಾಗ್ಲೂ. ನೋಡಿ ಇದು ಒಂದೊಂದೇ ಸೌದೆನೆಲ್ಲ ಇಟ್ಕೊಂಡು ಈ ಕಡೆ ಒಂಥರ ಕಲ್ಲು ಇಟ್ಕೊಂಡಿದ್ದೀವಿ, ಜಗ್ಲಿ ಕಲ್ಲು ಥರ ಹಾಕ್ಕೊಂಡಿದ್ದೀವಿ. ಆ ಕಲ್ಲು ಕೆಳಗಡೆ ಎಲ್ಲ ನೀಟಾಗಿ ಫಸ್ಟ್ ಇದ್ರ ಜೊತೆನೇ ತಂದಿರೋ ಸೌದೆ ಎಲ್ಲ ಇದ್ರ ಕೆಳಗಡೆನೇ ಜೋಡಿಸ್ಕೊಂಡಿದ್ದು. ಆ ಸೌದೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಇವಾಗ ಇದನ್ನು ಇಲ್ಲೇ ಜೋಡಿಸ್ಕೊತಾ ಇದ್ದೀವಿ. ಯಾಕಂದರೆ ಒಲೆ ಹತ್ರ ಹಚ್ಬೇಕಾದ್ರೆ ಪಕ್ಕದಲ್ಲೇ ಜೋಡಿಸ್ಕೊಂಡಿದ್ವಲ್ಲ, ಮಸಿ ಎಲ್ಲ ಆಗ್ತಿತ್ತು. ನಮ್ಮ ಹುಡುಗರು ಕೂಡ ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ಎಲ್ಲ ನಾನು ಜೋಡಿಸ್ಕೊಳ್ಳೋದಕ್ಕೆ ಒಂದೊಂದೆಲ್ಲ ತಂದು ಕೊಡ್ತಾಯಿದ್ದಾರೆ. ಆ ಒಲೆ ಇದಕ್ಕೆ ಪಕ್ಕದಲ್ಲೇ ಇರೋದ್ರಿಂದ ಎಲ್ಲ ಮಸಿ ಆಗ್ತಿತ್ತು. ನನಗೆ ಎಲ್ಲ ಹತ್ಕೊಬಿಡುತ್ತೋ ಅಂತ ಭಯ ಆಗ್ತಿತ್ತು. ನೋಡಿ ಪಕ್ಕದಲ್ಲಿರೋ ಎಲೆ ಎಲ್ಲ ಫುಲ್ಲು ನೀಟಾಗಿ ಎಲ್ಲ ತೆಗಿತಾಯಿದ್ದೀನಿ, ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ನೀಟಾಗಿ ಎಲೆ ಎಲ್ಲ ತೆಗ್ದುಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಎಲ್ಲನೂ. ಹುಡುಗರೆಲ್ಲ ಒಂದೊಂದೇ ಕೊಡ್ತಾಯಿದ್ದಾರೆ. ನಾನು ಅಲ್ಲೆಲ್ಲ ಜೋಡಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಇದೆ. ಇವೆಲ್ಲ ಸಣ್ಣ ಸಣ್ಣ ಸೌದೆಗಳು. ಇದನ್ನು ಬೇರೆ ಒಂದು ಚೀಲಕ್ಕೆ ಹಾಕ್ಕೊಳ್ಳೋಣ ಅಂತೇಳಿ ಎಲ್ಲ ಹಂಗೆ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ಒಲೆ ಹಚ್ಬೇಕಾದ್ರೆ ಹಚ್ಬಿಟ್ಟು ಎಲ್ಲ ಖಾಲಿ ಮಾಡಬೇಕು. ನಮ್ಮದಿದು ಮೋಲ್ಡ್ ಮನೆ, ಫ್ರೆಂಡ್ ಮೋಲ್ಡ್ ಮನೆ ಮೇಲೆ ಆವಾಗ ಗೀಝರ್ ಇತ್ತು, ಮತ್ತು ಬಿಸಿನೀರ್ದು ಬಾಯ್ಲರ್ ಥರ ಇತ್ತು. ಅದನ್ನು ಇವಾಗ ಒಲೆ ಎಲ್ಲಿದೆಯೋ ಅದೇ ಜಾಗದಲ್ಲೇ ಇಟ್ಕೊಂಡಿದ್ವಿ. ಮಳೆಗೆ ಬರಬೇಕಾದ್ರೆ ಮಳೆ ಬಂದಾಗೆಲ್ಲ ಮಳೇಲಿ ನೆಂದು ಎಲ್ಲ ಒಂಥರ ತುಕ್ಕಿಡ್ದಂಗೆ ಆಗಿಬಿಟ್ಟು ಬಿಸಿಲಲ್ಲೆಲ್ಲ ಒಣಗಿ ಎಲ್ಲ ಅದು ಸೋರೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅದರಲ್ಲೇ ಉರಿ ಇಟ್ಕೊಳ್ತಿದ್ವಿ. ಒಂದೆರಡು ಸೌದೆ ಇಟ್ಬಿಟ್ರೆ ಸಾಕು, ಎಲ್ಲ ಚೆನ್ನಾಗಿ ಕಾದ್ಬಿಡೋದು ನೀರು. ಅದರಲ್ಲೇ ಇಟ್ಕೊಳ್ತಿದ್ವಿ ನಾವು. ಕೆಳಗಡೆ ಮನೆಗೂ ಮೇಲ್ಗಡೆ ಮನೆಗೆ ಕೂಡ ಬರ್ತಿತ್ತು. ಇವಾಗ ಅದು ಎಲ್ಲ ತುಕ್ಕಿಡ್ದೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿತ್ತಲ್ಲ ಅಂದ್ಬಿಟ್ಟು ಗುಜರಿಗೆ ಹಾಕ್ಬಿಟ್ವಿ ಅದನ್ನು. ಇವಾಗ ಬಿಸಿನೀರಿಗೆ ಗೀಝರ್ ಏನೋ ಸಿಲಿಂಡ್ರದ್ದಿದೆ, ಬಟ್ ಎಲ್ಲರೂ ಜಾಸ್ತಿ ಜನ 5 ಜನನೂ ನಾವು ಉಯ್ಕೋಬೇಕು ಅಂತಂದರೆ ಸಿಲಿಂಡ್ರದ್ದು ಆಗಲ್ಲ ಮೇಂಟೈನ್ ಅಂದ್ಬಿಟ್ಟು ಏನು ಮಾಡೋದು ಅಂತ ಅಂದ್ಕೊಂಡು ಒಂದು ಒಲೆ ಇಕ್ಕಿಸ್ಕೊಳ್ಳೋಣ ಅಂತ ಹೇಳಿ, ಮೋಲ್ಡು ತೂಕ ತಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆ ಸ್ವಲ್ಪ ಒಂದು ಅದೇ ಚಪ್ಪಡಿ ಕಲ್ಲು ಥರ ಇರುತ್ತೆಲ್ಲ, ಆ ಕಲ್ಲೆಲ್ಲ ಇಟ್ಬಿಟ್ಟು ಅದನ್ನೆಲ್ಲ ಸಿಮೆಂಟೆಲ್ಲ ಮೆದ್ಬಿಟ್ಟು ಅದ್ರ ಮೇಲೆ ನಾವು ಒಲೆನ ಇಟ್ಕೊಂಡಿದ್ದೀವಿ. ಒಲೆ ಇದ್ದರೆ ನನಗೆ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನಬೇಕಂದ್ರೆ ತುಂಬ ಇಷ್ಟ ಫ್ರೆಂಡ್ಸ್. ಒಲೆಯಲ್ಲಿ ಮಾಡ್ಕೊಂಡು ತಿನ್ನೋವಂಥ ಅಡುಗೆ ತುಂಬ ಚೆನ್ನಾಗಿರುತ್ತೆ.
ಮತ್ತು ನಮಗೇನಾದ್ರೂ ಹೊರಗಡೆ ಏನಾದರೂ ಬಿರಿಯಾನಿನೋ ಈ ಥರ ಚಿಕನ್ದು ಏನಾದರೂ ಮಾಡಬೇಕು ಅಂತಂದರೆ ನೀಟಾಗಿರುತ್ತೆ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಇದನ್ನು ಇಟ್ಕೊಟ್ಟಿರೋದು. ನೋಡಿ, ನಾ ಹಿಂದ್ಗಡೆ ಮೆಟ್ಲಿಂದ ಈ ಕಡೆ ಬರಬೇಕಾದ್ರೆ ಮನೆ ಮುಂದ್ಗಡೆನೇ ಇಟ್ಕೊಂಡಿರೋದು. ಸೌದೆ ಎಲ್ಲ ಇಕ್ಕಿ ನೀರು ಕಾಯಿಸ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ. ಮತ್ತು ಏನಾದ್ರೂ ಅಡುಗೆ ಏನಾದರೂ ಅಕಸ್ಮಾತ್ ಸಿಲಿಂಡ್ರ್ ಖಾಲಿ ಆಯಿತು ಅಂತಂದರೆ ಅಡುಗೆನೂ ಕೂಡ ಮಾಡ್ಕೊಬೋದು ಅಂತೇಳ್ಬಿಟ್ಟು ನಾನು ಅವಾಗವಾಗ ನೀಟಾಗಿ ಸಗಣಿ ಎಲ್ಲ ಮೆತ್ಬಿಟ್ಟು ನೀಟಾಗಿ ಹಬ್ಬ ಹುಣ್ಮೆಗಳ ದಿವಸ ನೀಟಾಗಿ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ನೀಟಾಗಿ ಸಗಣಿ ಎಲ್ಲ ಬಳ್ದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ. ನೋಡಿ, ಅದೆಲ್ಲ ಹೆಂಗೆ ಉದುರು ಹೋಗ್ತಾಯಿತ್ತು. ಜಾಸ್ತಿ ದಿವಸ ಆಯಿತು ನಾನು ಇದು ಮಾಡಿ. ಅಂದರೆ ಸಗಣಿನ ತುಂಬ ಗಟ್ಟಿಯಾಗಿ ಇದು ಮಾಡಿದ್ರೆ ಆ ಥರ ಉದುರುತ್ತಂದೆ. ಅದಕ್ಕೆ ನಾನೇನು ಮಾಡಿದರೆ ಎಲ್ಲ ನೀಟಾಗಿ ಬರೋ ಅಷ್ಟೆಲ್ಲ ತೆಗೆದುಬಿಡ್ತಿದ್ದೀನಿ. ತುಂಬ ಒಂದು 2-3 ತಿಂಗಳಾಯಿತು. ಆವಾಗ ಅಮ್ಮ ಬರ್ತಾಯಿದ್ರು. ಅಮ್ಮನೇ ಎಲ್ಲ ಕೆಮ್ಮಣ್ಣೆಲ್ಲ ಮೆತ್ತಿ ಸಗಣಿ ಎಲ್ಲ ಮೆತ್ತಿ ಕೊಟ್ಟು ಹೋಗ್ತಾಯಿದ್ರು. ಯಾಕಂದರೆ ಅವ್ರಿಗೆ ರೂಢಿ ಇತ್ತು, ನನಗೆ ರೂಢಿ ಇಲ್ಲ ಇದು ಮಾಡಿ. ಅಮ್ಮ ಬಂದಾಗ ಮಾಡಿಕೊಟ್ಟು ಹೋಗ್ತಿದ್ರು. ಇವಾಗ ಅಮ್ಮ ಇಲ್ಲ ಮಾಡಿಕೊಡೋದಕ್ಕೆ, ನಾನೇ ಟ್ರೈ ಮಾಡ್ತೀನಿ. ಅವರು ಇಲ್ಲ ಅಂತಂದರೆ ಇಲ್ಲ, ಬರಲ್ಲ ತಿರ್ಗಾ. ಅದರಿಂದ ಇವಾಗ ನಾನೇ ಕಲ್ತ್ಕೋಬೇಕು. ಒಂದೊಂದು ಹಾಕ್ಕೊಳ್ಳೋದು, ಅದಕ್ಕೆ ಮಣ್ಣೆಲ್ಲ ಮೆತ್ತಿ ಸಗಣಿ ಹಾಕ್ಕೊಳ್ಳೋದು ನಾನೇ ಕಲ್ತ್ಕೊತೀನಿ. ಇವಾಗ ನಾನೇ ಹಾಕ್ತೀನಿ. ಯಾವಾಗಲೂ ಅಮ್ಮ ಬಂದರೆ ಸಾಕು, ಹಬ್ಬ ಹುಣ್ಣಿಮೆ ಅಂತ ಏನು ನೋಡ್ತಿಲ್ಲ. ಅಮ್ಮ ಯಾವಾಗ ಬರ್ತಾರೋ ಅವಾಗ ಅಮ್ಮಂಗೆ ತಂದು ಕೊಡ್ತಾಯಿದ್ದೆ ನಾನು. ಅವಾಗೆಲ್ಲ ಅವರೇ ಇದು ಮಾಡಿಕೊಡ್ತಿದ್ರು. ಇವಾಗ ನೋಡಿ, ಎಲ್ಲ ನೋಡಿ ಅದೇ ಚಕ್ಕೆ ಬರೋಷ್ಟೆಲ್ಲ ತೆಗೆದುಬಿಡೋಣ ಅಂತ ಎಲ್ಲ ತೆಗಿತಾ ಇದ್ದೀನಿ. ಬಂದುಬಿಟ್ರೆ ನೀಟಾಗಿ ಆಮೇಲೆ ಕೆಮ್ಮಣ್ಣು ನಾನು ಸಗಣಿ ಮೆತ್ತೋಣ ಅಂತೇಳಿ ತರಿಸ್ಕೊಂಡೆ. ನೋಡಿದ್ರೆ ಅದೆಲ್ಲ ಉದುರು ಬರ್ತಾ ಇದೆಯಲ್ಲ, ಅದಕ್ಕೆ ಫಸ್ಟು ಒಂದು ಸತಿ ಮಣ್ಣೆಲ್ಲ ಮೆತ್ತಿಬಿಟ್ಟು ಆಮೇಲೆ ಸಗಣಿಲಿ ಬಳಿಬೇಕು. ನೋಡಿ, ಇವಾಗೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆ ಕಡೆ ಸೌದೆ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿದ್ದೀನಿ. ನೋಡಿ, ಇದು ಮಣ್ಣಿದೆ. ನಾನು ಇದನ್ನು ನಮ್ಮ ಮನೆ ಹತ್ರ ಇಲ್ಲಿ ಟ್ಯಾಂಕಿ ಕಟ್ತಾ ಇದ್ದಾರೆ. ಟ್ಯಾಂಕಿ ಹತ್ರ ಎಲ್ಲ ಮಣ್ಣು ಅಗದಿದ್ರೆ ಆ ಮಣ್ಣನ್ನು ತಂದು ಎಲ್ಲ ಸ್ವಲ್ಪ ದೊಡ್ಡದಾಗಿ ಕಲ್ಲೆಲ್ಲ ತೆಗೆದ್ಬಿಟ್ಟು ಜಲ್ಡಿ ಹಿಡ್ದು ಇಟ್ಕೊಂಡಿದ್ದೆ. ನೋಡಿ, ಇವಾಗ ಅದ್ರ ಮೇಲೆ ಮೆತ್ತುತ್ತಾ ಇದ್ದೀನಿ. ಅದು ಎಲ್ಲೆಲ್ಲಿ ಉದುರು ಬಂದಿತ್ತು ಅಲ್ಲೆಲ್ಲ ನೀಟಾಗಿ ಮೆತ್ತುತ್ತಾ ಇದ್ದೀನಿ. ಬಟ್ ಒಳಗಡೆ ಎಲ್ಲ ಏನು ಮೆತ್ತಕ್ಕೆ ಹೋಗಲ್ಲ ಫ್ರೆಂಡ್ಸ್. ಅದು ಒಳಗಡೆ ಮೆತ್ತಿದ್ರೂ ಇಟ್ಕೊಳೋದಿಲ್ಲ, ತಿರ್ಗಾ ಇದಾಗ್ಬಿಡುತ್ತೆ. ನೋಡಿ, ಇದೊಂದು ಸ್ವಲ್ಪ ಕೆಮ್ಮಣ್ಣು ಕವರಲ್ಲಿ ಇಟ್ಟಿದ್ರೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿಗಾಗ್ಬಿಟ್ಟಿದೆ ನೀರು ಬಿದ್ದು. ಈಗ ಅದನ್ನು ಅಷ್ಟು ಹಾಕ್ಕೊಳ್ತೀನಿ. ಹಾಕೊಂಬಿಟ್ಟು ಫುಲ್ ಕಲಸಿ ಒಂದು ಸತಿ ಎಲ್ಲ ಎಲ್ಲದಕ್ಕೂ ನೀಟಾಗಿ ಮೆತ್ಬಿಡ್ತೀನಿ. ನಾನು ಯಾವತ್ತೂ ಹಚ್ಚಿ ರೂಢಿ ಇಲ್ಲ, ಕೈಯೆಲ್ಲ ಉರಿತಾ ಇದೆ ಫ್ರೆಂಡ್ಸ್. ಅದು ಮೆತ್ಕೊತಾನೂ ಇಲ್ಲ, ಎಲ್ಲ ಕೈಯೆಲ್ಲ ಉರಿತಾ ಇದೆ. ನೋಡಿ, ಆದಷ್ಟು ಎಷ್ಟಾಗುತ್ತೋ ಅಷ್ಟೆಲ್ಲ ನೀಟಾಗಿ ಒತ್ತಿ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಇದು ಮಾಡೋಣ ಅಂತ. ಸಂಕ್ರಾಂತಿ ಹಬ್ಬ ಇನ್ನೂ 3 ದಿವಸ ಇದೆ. ಸಂಕ್ರಾಂತಿ ಹಬ್ಬ 3 ದಿವಸ ಇರೋದು ಎಲ್ಲ ನೀಟಾಗಿ, ಯಾಕಂದರೆ ಹಬ್ಬದ ದಿವಸನೇ ಮಾಡ್ಕೊಳಕ್ಕಾಗಲ್ವಲ್ಲ, ತಿರ್ಗಾ ನೀರು ಒಲೆ ಉರಿ ಇಕ್ಬೇಕಲ್ವ. ಅದಕ್ಕೆ ಮೆತ್ತುತ್ತಾ ಇದ್ದೀನಿ. ಒಂದೊಂದೇ ಹನಿ ಜಿಡಿ ಬರ್ತಾಯಿದೆ ನಾನು ಮೆತ್ತವಾಗ್ಲೇ. ಇದೇನಪ್ಪ ಮಳೆ ಬೇರೆ ಬರ್ತಿದೆ, ಇದು ಒಣಗುತ್ತೋ ಇಲ್ವೋ, ಜೋರಾಗಿ ಬರುತ್ತೆ ಏನೋ ಅಂದ್ಕೊಂಡ್ವಿ. ರಾತ್ರಿ ಕೂಡ ಸ್ವಲ್ಪ ಜಿಡಿ ಥರ ಬಂತು ಫ್ರೆಂಡ್. ತಿರ್ಗಾ ಬೆಳಗ್ಗೆನೂ ಬರ್ತಾಯಿದೆ. ನೋಡಿ, ಆದಷ್ಟು ನನಗೆ ಎಷ್ಟು ಬರುತ್ತೋ ಅಷ್ಟೆಲ್ಲ ನೀಟಾಗಿ ಮೆತ್ತಿದ್ದೀನಿ. ಏನೋ ಒಂಥರ ಚೆನ್ನಾಗಿರುತ್ತೆ. ನೀಟಾಗಿ ಒಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸಗಣಿ ಎಲ್ಲ ಮೆತ್ತಿ ಅದ್ರ ಮೇಲೆ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಇಕ್ಕಿದ್ರೆ ನೋಡೋಕ್ಕೆ ಎಷ್ಟು ಸಖತ್ತಾಗಿರುತ್ತೋ. ನೋಡಿ, ಈ ಕಡೆ ಎಲ್ಲ ಜಾಸ್ತಿ ಉದುರು ಬಿಟ್ಟಿತ್ತು, ಪ್ಯಾಚು. ಅದಕ್ಕೆ ಇದಕ್ಕೆ ಸ್ವಲ್ಪ ಜಾಸ್ತಿ ಮೆತ್ತುತ್ತಾ ಇದ್ದೀನಿ. ನೀಟಾಗೆಲ್ಲ ಮೆತ್ತುತ್ತಾ ಇದ್ದೀನಿ. ಜೋರಾಗ್ಬಿಡ್ತು ಮಳೆ ಫುಲ್ಲು. ನೋಡಿ, ಜೋರಾಗೆ ಬರ್ತಾಯಿದೆ. ಬೇಗ ಎಲ್ಲ ಇದು ಮಾಡಿಬಿಟ್ಟು ನನ್ನ ಮಗಳು ಬಾಯಿ ಮಾಡ್ತಿದ್ದಾಳೆ, ಸಾಕಿದ್ದಾಳೆ, ಮಳೆ ಜೋರಾಯಿತು ಅಂತ ಹೇಳ್ತಿದ್ದಾಳೆ. ನಾನಿಲ್ಲ ತಡಿ, ಇದೊಂದು ಸ್ವಲ್ಪ ಮೆತ್ಬಿಟ್ಟು ಬಂದುಬಿಡೋಣ ಅಂತೇಳಿ ಎಲ್ಲ ನೀಟಾಗೆಲ್ಲ ಮೆತ್ಬಿಟ್ಟು ಅದು ಅಲ್ಲಿಗೇನು ಅಡ್ಡ ಇಟ್ಬಿಟ್ಟು ಹೊರಟೋದ್ವಿ. ಇವಾಗ ನೋಡಿ, ಬಿಸಿಲು ಬರ್ತಾಯಿದೆ. ಬಿಸಿಲು ಕಾಣಿಸ್ತಿದೆಯಾ ಗೋಡೆ ಮೇಲೆ ನೆರಳು? ಬಿಸಿಲು ಬಂದಿದೆ. ಎಲ್ಲ ಸ್ವಲ್ಪ ಡ್ರೈ ಆಯಿತು. ಅದಕ್ಕೆ ಸಗಣಿ ತಂದಿಟ್ಕೊಂಡಿದ್ನಲ್ಲ, ಸಗಣಿ ಚಿನ್ನ ತಗೊಬಂದಂಗೆ ಬರಬೇಕು ಫ್ರೆಂಡ್ಸ್. ಸಗಣಿನೇ ಕೊಡೋದಿಲ್ಲ ಅಂತಾರೆ ಯಾರೂ. ಅಲ್ಲಿಗೋಗ್ಬಿಟ್ಟು ಸಗಣಿ ಬೇಕಂತ ಕೇಳಿ ಇಸ್ಕೊಬಂದರೆ ನಮಗೆ ಬೇಕು ಸಗಣಿ ಕೊಡಲ್ಲ ಅಂತಾರೆ ಫ್ರೆಂಡ್ಸ್. ಇವಾಗ ಸಗಣಿನೇ ಅಷ್ಟೊಂದು ಜಾಸ್ತಿ ದುಬಾರಿ ಥರ ಆಗಿಬಿಟ್ಟಿದೆ. ಹೋಗಿ ತಗೊಬಂದು ಸ್ವಲ್ಪ ಎಲ್ಲ ಮೆತ್ಬಿಟ್ಟು ಲಾಸ್ಟಲ್ಲಿ ನೀಟಾಗಿ ಸಗಣಿನ ಜಾಸ್ತಿ ಆದಷ್ಟು ಗಟ್ಟಿಗೆ ಮೆತ್ತಬೇಡ್ದು ಫ್ರೆಂಡ್. ನೀರಂಗೆ ಮಾಡಿಕೊಂಡು ನೀರು ಥರ ಚುಮ್ಸಿದ್ರೆ ನೀಟಾಗಿರುತ್ತಂತೆ. ನಾವು ಯಾವಾಗ ಗಟ್ಟಿ ಬಳಿತೀವೋ ಆವಾಗ ಚಕ್ಲ ಥರ ಎಲ್ಲ ಹಂಗೆ ಗಟ್ಟಿಗೆ ಎದೊಳು ಬಿಡುತ್ತೆ ಅಂತ ಅಂದರು. ನೋಡಿ, ಎಲ್ಲ ನೀಟಾಗಿ ಎಲ್ಲ ಮೆತ್ತಿ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ.
ಸ್ವಲ್ಪ ಡ್ರೈ ಕೂಡ ಆಗಿದೆ. ಇವಾಗ ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ. ಸ್ವಲ್ಪ ಹಸಿ ಇದ್ದಾಗಲೇ ಇಟ್ಟರೆ ಅದಕ್ಕೆ ಹಂಗೆ ಅಂಟ್ಕೊಳ್ಳುತ್ತೆ ಅಂತ ನೋಡಿ. ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರಂಗೋಲಿ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಅವಾಗಿರೋದಕ್ಕೂ ಈಗಿರೋದಕ್ಕೂ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ನೋಡಿ ರಂಗೋಲಿ ಹಾಕ್ತಾಯಿದ್ದೀನಿ. ಇವಾಗ ಅಲ್ಲೊಂದು ಇದು ಮಾಡೋದಕ್ಕೆ ಹೊರಗಡೆ ಒಲೆಯಲ್ಲಿ ಬಿರಿಯಾನಿ ಮಾಡಿಕೊಂಡು, ಇಲ್ಲ ಅಂತಂದರೆ ಎಮರ್ಜೆನ್ಸಿ ಏನಾದರೂ ನಾವು ಒಳಗಡೆ ಹೋಗೋ ಪರಿಸ್ಥಿತಿ ಇಲ್ಲ ಅಂತಂದಾಗ ಈಚೆನೆ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಬಿಸಿ ಬಿಸಿ ಚಪಾತಿ, ಪೂರಿ ಮತ್ತು ಕಬಾಬು ಆ ಥರ ಎಲ್ಲ ಚಳಿಗೆ ಬೆಚ್ಚಗೆ ಮಾಡಿಕೊಂಡು ಬಿಸಿ ಕಾವು ಕಾಯ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ನಾನು ಒಲೆಗೆ ಅದಕ್ಕೆ ಆ ಥರ ಕಂಬಿ ಎಲ್ಲ ಇಕ್ಕಿಸಿ ಮೊದಲೇ ಐಡಿಯಾ ಮಾಡಿಕೊಂಡು, ಏನಾದರೂ ಪಾತ್ರೆಗಳು ಇಟ್ಕೊಂಡು ಮಾಡೋಗಳ ಥರನೇ ಆ ಕಂಬಿ ಎಲ್ಲ ಒಂದು 5 ಕಂಬಿ ತರಿಸಿ ಅದನ್ನೆಲ್ಲ ಅಷ್ಟಕ್ಕೆ ಅಳತೆಗೆ ಕಟ್ ಮಾಡಿ ಇಕ್ಕಿ ನಮ್ಮ ಮನೆಯವರು ಮಣ್ಣಿನಲ್ಲೇ ಮೆತ್ತಿ ಕೊಟ್ಟಿರೋದು. ಆ ಕಡೆ ಈ ಕಡೆ ಇಟ್ಬಿಟ್ಟು ನೋಡಿ ಇವಾಗ ಎಷ್ಟು ನೀಟಾಗಿದೆ. ಎಲ್ಲ ನೀಟಾಗಿ ಫುಲ್ಲು ರೆಡಿಯಾಗಿದೆ. ಇವಾಗ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಕ್ಕಿದ್ರೆ ಅದ್ರ ಕಳೆನೇ ಬೇರೆ ಫ್ರೆಂಡ್ಸ್. ನೋಡಿ ಅವಾಗಕ್ಕೂ ಇವಾಗಕ್ಕೂ ಎಷ್ಟು ಫುಲ್ ನೀಟಾಗಿ ಕ್ಲೀನಾಗಿದೆ ಅಂತ. ಬಾಯ್ ಫ್ರೆಂಡ್ಸ್.